ಡಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತಾಯಿ ಭೀಮಾಬಾಯಿ ರಾಮ್ಜಿ ಸಕ್ಪಾಲ್ ಅವರ ಜೀವನ ಚರಿತ್ರೆ ಇಲ್ಲಿದೆ. ಭೀಮಾಬಾಯಿ ರಾಮ್ಜಿ ಸಕ್ಪಾಲ್ ಅವರು ಡಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತಾಯಿ ಮತ್ತು ರಾಮ್ಜಿ ಸಕ್ಪಾಲ್ ಅವರ ಪತ್ನಿಯಾಗಿದ್ದರು. ಅವರು 1854ರಲ್ಲಿ ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯ ಮುರಬಾದ್ನಲ್ಲಿ ಜನಿಸಿದರು. ಅವರ ತಂದೆ ಯಶವಂತ ನಾಯಕ್ ಮತ್ತು ತಾಯಿ ಮೀರಾಬಾಯಿ. ಭೀಮಾಬಾಯಿ ಅವರು ತುಂಬಾ ಧಾರ್ಮಿಕ ಮತ್ತು ದಯಾಳು ಮಹಿಳೆಯಾಗಿದ್ದರು. ಅವರು ತಮ್ಮ ಮಕ್ಕಳನ್ನು ತುಂಬಾ ಪ್ರೀತಿಸುತ್ತಿದ್ದರು ಮತ್ತು ಅವರಿಗೆ ಉತ್ತಮ ಶಿಕ್ಷಣ ನೀಡಲು ಬಯಸಿದ್ದರು. ಭೀಮಾಬಾಯಿ ಅವರು ರಾಮ್ಜಿ ಸಕ್ಪಾಲ್ ಅವರನ್ನು ವಿವಾಹವಾದರು. ರಾಮ್ಜಿ ಅವರು ಬ್ರಿಟಿಷ್ ಸೈನ್ಯದಲ್ಲಿ ಸುಬೇದಾರ್ ಆಗಿದ್ದರು. ಅವರು ತುಂಬಾ ಶಿಸ್ತಿನ ಮತ್ತು ಕಠಿಣ ವ್ಯಕ್ತಿಯಾಗಿದ್ದರು. ಭೀಮಾಬಾಯಿ ಮತ್ತು ರಾಮ್ಜಿ ಅವರಿಗೆ 14 ಮಕ್ಕಳು ಜನಿಸಿದರು. ಅವರಲ್ಲಿ ಭೀಮರಾವ್, ಡಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬರಾಗಿದ್ದರು. ಭೀಮಾಬಾಯಿ ಅವರು ತಮ್ಮ ಮಕ್ಕಳನ್ನು ಬೆಳೆಸುವಲ್ಲಿ ಮತ್ತು ಅವರಿಗೆ ಶಿಕ್ಷಣ ನೀಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಅವರು ಡಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೇಲೆ ಅಪಾರ ಪ್ರಭಾವ ಬೀರಿದರು. ಡಾ. ಅಂಬೇಡ್ಕರ್ ಅವರು ತಮ್ಮ ತಾಯಿಯ ಬಗ್ಗೆ ಯಾವಾಗಲೂ ಹೆಮ್ಮೆ ಪಡುತ್ತಿದ್ದರು. ಭೀಮಾಬಾಯಿ ಅವರು 1908ರಲ್ಲಿ ನಿಧನರಾದರು. ಅವರ ಮರಣವು ಡಾ. ಅಂಬೇಡ್ಕರ್ ಅವರಿಗೆ ದೊಡ್ಡ ಆಘಾತವನ್ನುಂಟು ಮಾಡಿತು. ಅವರು ತಮ್ಮ ತಾಯಿಯನ್ನು ಯಾವಾಗಲೂ ನೆನಪಿಸಿಕೊಳ್ಳುತ್ತಿದ್ದರು ಮತ್ತು ಅವರ ಆದರ್ಶಗಳನ್ನು ಅನುಸರಿಸುತ್ತಿದ್ದರು. ಭೀಮಾಬಾಯಿ ಅವರ ಜೀವನವು ನಮಗೆಲ್ಲರಿಗೂ ಒಂದು ಮಾದರಿಯಾಗಿದೆ. ಅವರು ಒಬ್ಬ ಧೈರ್ಯಶಾಲಿ ಮತ್ತು ದಯಾಳು ಮಹಿಳೆಯಾಗಿದ್ದರು. ಅವರು ತಮ್ಮ ಮಕ್ಕಳನ್ನು ಪ್ರೀತಿಸಿದರು ಮತ್ತು ಅವರಿಗೆ ಉತ್ತಮ ಶಿಕ್ಷಣ ನೀಡಲು ಶ್ರಮಿಸಿದರು. ಅವರ ಜೀವನವು ನಮಗೆ ಪ್ರೇರಣೆ ನೀಡುತ್ತದೆ ಮತ್ತು ನಮ್ಮ ಗುರಿಗಳನ್ನು ಸಾಧಿಸಲು ನಮಗೆ ಸಹಾಯ ಮಾಡುತ್ತದೆ. ಇದು ಭೀಮಾಬಾಯಿ ರಾಮ್ಜಿ ಸಕ್ಪಾಲ್ ಅವರ ಸಂಕ್ಷಿಪ್ತ ಜೀವನ ಚರಿತ್ರೆಯಾಗಿದೆ.